ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ವಿಫ್ಟ್ VXi ನ ಮತ್ತೊಮ್ಮೆ ರಿವ್ಯೂ ಮಾಡ್ತಾ ಇದೀವಿ. ನಿಮ್ಗೆ ಅನ್ಸ್ಬೋದು ಏನಪ್ಪಾ ಮಾಡಿದ್ದೆ ಮತ್ತೆ ಮಾಡ್ತಿದ್ದಾರೆ ಅಂತ. ಹೌದು, ಈ ಸಾರಿ ನಾವು ನಿಮ್ಗೆ 12,000 ಕಿಲೋಮೀಟರ್ಸ್ ಓಡಿಸಿದೀವಿ ಸ್ವಿಫ್ಟ್ ನ ಆಲ್ರೆಡಿ. ಸೊ ಆ 12,000 ಕಿಲೋಮೀಟರ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ, ಏನೇನು ಫಸ್ಟ್ ಕ್ಲಾಸ್ ಬೆನಿಫಿಟ್ಸ್ ಏನಿದೆ, ಸೊ ನಿಮ್ಗೆ ಪ್ರೋಸ್ ಕಾನ್ಸ್ ಎಲ್ಲಾನು ಹೇಳ್ತಾ ಹೋಗ್ತೀವಿ. ಮೈಲೇಜ್ ಬಗ್ಗೆ ಆಗಿರ್ಬೋದು, ರೇಂಜ್ ಬಗ್ಗೆ ಆಗಿರ್ಬೋದು, ಪಿಕಪ್, ಪರ್ಫಾರ್ಮೆನ್ಸ್, ಸೊ ನಾರ್ಮಲ್ ರೋಡ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಸ್ವಲ್ಪ ಕಚ್ಚಾ ರೋಡ್ ಅಲ್ಲಿ ಹೇಗಾಗುತ್ತೆ, ಘಾಟ್ ಸೆಕ್ಷನ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಮೋಟೋ ಬ್ರದರ್ಸ್ಗೆ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಈ ಗಾಡಿ ನೀವು ಆಲ್ರೆಡಿ ನೋಡಿರ್ತೀರಾ. ಇಂಟೀರಿಯರ್ ಮುಂಚೆ ಈ ಸೀಟ್ ಕವರ್ಸ್ ಎಲ್ಲ ಏನಿರ್ಲಿಲ್ಲ, ಇವಾಗ ಹಾಕ್ಸಿರೋದು ಇದು ರೀಸೆಂಟ್ ಆಗಿ. ಇದು ಇಲ್ಲೇ ರಾಣೆಬೆನ್ನೂರಲ್ಲಿ ನವೀನ್ ಕುಶನ್ಸ್ ಅಂತಿದೆ, ಅಲ್ಲಿ ಹಾಕ್ಸಿರೋದು. 10,000 ಕಾಸ್ಟ್ ಆಯ್ತು. ಅರೌಂಡ್ 10,000 ರುಪೀಸ್ ಕಾಸ್ಟ್ ಆಗಿದೆ ಇದಕ್ಕೆ. ನೋಡಿ ಎಷ್ಟು ಪರ್ಫೆಕ್ಟ್ ಫಿನಿಶಿಂಗ್. ನಿಮಗೆ ಕಂಪ್ನಿ ಫಿಟ್ಟಿಂಗ್ ಕೂಡ ಈ ತರ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ. ನೀವು ಹಾವೇರಿ ಡಿಸ್ಟಿಕ್ ಅಲ್ಲಿ ನವೀನ್ ಕುಶನ್ಸ್ ಅಂತ ನೀವು ಯಾರಿಗಾರ ಕೇಳಿ ಹೇಳ್ತಾರೆ, ಯಾಕಂದ್ರೆ ಅಷ್ಟು ಫೇಮಸ್ ಇದೆ. ನಿಮ್ಗೆ ಏನಾರು ಇತ್ತಂದ್ರೆ ಇದೇನ್ ಪೇಡ್ ಪ್ರಮೋಷನ್ ಅಲ್ಲ, ಜಸ್ಟ್ ಅವ್ರು ವರ್ಕ್ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ಅಪ್ರಿಶಿಯೇಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾರು ಬೈಕ್ಗೆ ಸೀಟ್ ಕುಶನ್ಸ್ ಆಗಿರ್ಬೋದು, ಏನೇ ಇದ್ರೂ ಕೂಡ ನೀವು ನವೀನ್ ಕುಶನ್ಸ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಾಣೆಬೆನ್ನೂರಲ್ಲಿದೆ ಇದು. ಈ ಕಾರ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ಕಾರ್ನ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಹೇಳ್ತಾ ಹೋಗ್ತೀನಿ. ಇದ್ರ ಇಂಜಿನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದು 23 ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ 4 ಸಿಲಿಂಡರ್ ಇಂಜಿನ್ ಇದೆ. ಸೊ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಅಂತ ಹೇಳ್ತೀನಿ, ಯಾಕಂದ್ರೆ ನಾನು ಆಲ್ರೆಡಿ ತುಂಬಾ ಡ್ರೈವ್ ಮಾಡಿದ್ದೀನಿ ಈ ಕಾರ್ನ. ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಪ್ಲಸ್ ನಮ್ ಬ್ರದರ್ ಇವನು ಮೇನ್ ಈ 12,000 ಕಿಲೋಮೀಟರ್ಸ್ ಅಲ್ಲಿ ಒಂದು 8,000 ಇವನೇ ಓಡಿಸಿದಾನೆ ಅಂತಾನೆ ಇಟ್ಕೊಳ್ಳಿ. ಇನ್ನೊಂದು 2,000 ಇವ್ರ ಫಾದರ್, ಇನ್ನೊಂದು 1,000 ಇವ್ರ ಅಣ್ಣ, ಇನ್ನೊಂದು 1,000 ನಾನು ಓಡಿಸಿದೀನಿ. ಸೊ ಇಷ್ಟು ಆಲ್ಮೋಸ್ಟ್ ಹೆವಿ ಡ್ರೈವಿಂಗ್ ಮಾಡಿದೀವಿ. 23 ಇಂದ ಇಲ್ಲಿವರೆಗೂ 12,246 ಕಿಲೋಮೀಟರ್ಸ್ ಆಗಿದೆ. ಇವಾಗ ಇಷ್ಟು ರನ್ ಆದ್ಮೇಲೆ ಈ ವೆಹಿಕಲ್ ನ ಎಕ್ಸ್ಪೀರಿಯನ್ಸ್ ನನಗಿಂತ ಜಾಸ್ತಿ ಇದನ್ನ ಡ್ರೈವ್ ಮಾಡಿರ್ತಾರಲ್ಲ, ಸೊ ಅವ್ರ ಹತ್ರನೇ ತಿಳ್ಕೊಬೇಕು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ನೋಡೋಣ. ಫಸ್ಟ್ ನೆಗೆಟಿವ್ಸ್ ಇಂದ ಮಾತಾಡಕಂತ ಹೋಗೋಣ, ಯಾಕಂದ್ರೆ ಜನಕ್ಕೆ ಬಹಳ ನೆಗೆಟಿವ್ ಮೇಲೆನ ಕಣ್ಣು ಜಾಸ್ತಿ. ಸೊ ಅದಕ್ಕೆ ಫಸ್ಟ್ ಮಾತಾಡೋಣ. ಇದರಲ್ಲಿ ನೀನ್ ಇಷ್ಟು ದಿನ ಓಡಿಸಿದೆಯಲ್ಲ, ನಿನಗೆ ನೆಗೆಟಿವ್ ಇಂಥದ್ದು ಇಂಪ್ರೂವೈಸೇಷನ್ ಆಗ್ಬೇಕಿತ್ತು ಅಥವಾ ಇದ್ರಲ್ಲಿ ಇಂಥದ್ದು ಕಡಿಮೆ ಆಗಿದೆ ಅಂತ ಅನ್ಸಿದ್ದು ಯಾವ ಪಾಯಿಂಟ್ ಅಲ್ಲಿ? ಇನ್ನೊಂದು ಏನಂದ್ರಣ, ಇದು ಲೈಕ್ ಹಿಂಗ ಗುಂಡೆ ಅವೆಲ್ಲ ಇರ್ತಾವಲ್ಲ, ಬೇರೆ ಕಾರಿ ಕಂಪೇರ್ ಮಾಡಿದ್ರೆ ಇದೊಂದ್ ಸ್ವಲ್ಪ ಜಾಸ್ತಿ ಲೈಕ್ ಸ್ಮೂತ್ ಸಸ್ಪೆನ್ಷನ್ ಆಗುತ್ತೆ. ಇದಕ್ಕೆ ಹಾರ್ಡ್ ಸಸ್ಪೆನ್ಷನ್ ಹಾಕಿದ್ರೆ ಲೈಕ್ ಹಿಂಗ್ ನಾರ್ಮಲ್ ದಡಕ್ ಇದ್ರೂ ಲೈಕ್ ಬಹಳ ದಡಕ್ ಅನ್ಸ್ತೈತಿ. ಅದು ಒಂಥರ ಲೈಕ್ ಹಾರ್ಡ್ ಆದ್ರೂ ನಾವು ಸ್ಪೀಡ್ ಲೈಕ್ ಸ್ಲೋ ಹೋದ್ರೆ ಸ್ಪೀಡ್ ಹೋದ್ರೆ ಒಟ್ಟು ಸ್ಟೇಬಲ್ ಆಗಿರ್ಬೇಕಂತ ಅದೊಂದು ಇತ್ತು ಅಷ್ಟೇ. ಓಕೆ ಓಕೆ, ಅಂದ್ರೆ ಸಸ್ಪೆನ್ಷನ್ಸ್ ತುಂಬಾ ಸ್ಮೂತ್ ಇದೆ ಅಂತ ಹೇಳ್ತಿದ್ಯಾ? ಸ್ಮೂತ್ ಐತಿ. ಸಸ್ಪೆನ್ಷನ್ಸ್ ಇನ್ನೊಂದ್ ಸ್ವಲ್ಪ ಹಾರ್ಡ್ ಇರ್ಬೇಕಿತ್ತು. ಹಾರ್ಡ್ ಇದ್ರೆ ಲೈಕ್ ನಿಮ್ಗೆ ಏನು ಎತ್ತು ಹೊಸ್ತಂಗ ಅನ್ಸಲ್ಲ ಅಷ್ಟೇ, ಒಂಥರ ಕಂಫರ್ಟಬಲ್ ಆಗಿ ಹೋಗ್ಬೋದು ಅಂತ. ಹಾರ್ಡ್ ಇದ್ರೆ ಬೆಟರ್ ಅಂತ ಹೇಳ್ಬೋದು. ಓಕೆ, ಇವಾಗ ಟಾಟಾದಲ್ಲೆಲ್ಲ ಬರ್ತಿದಾವಲ್ಲ ಸಸ್ಪೆನ್ಷನ್ಸ್, ಆ ತರ ಇದ್ರೆ ಒಂದ್ ಸ್ವಲ್ಪ ಪರವಾಗಿರ್ತಿದಿಲ್ಲ. ಇವನು ಏನಕ್ಕೆ ಇದನ್ನ ಹೇಳ್ತಿದ್ದಾನೆ ಅಂದ್ರೆ, ಇದು ನಮ್ದು ಹಳ್ಳಿ ರೋಡ್ ಅಲ್ಲಿ ಕಚ್ಚಾ ರೋಡ್ ಜಾಸ್ತಿ ಇರುತ್ತೆ. ಆ ಪರ್ಪಸ್ಗೋಸ್ಕರ ಇದು ಸ್ವಲ್ಪ ಸಸ್ಪೆನ್ಷನ್ ಹಾರ್ಡ್ ಇದ್ರೆ ಬೆಟರ್ ಅಂತ ನಮಗೂ ಅನಿಸ್ತು. ಸಿಟಿ ಡ್ರೈವ್ ಅಲ್ಲಿ ಅಂದ್ರೆ ಸಿಟಿಯಲ್ಲಿ ಜಾಸ್ತಿ ಡ್ರೈವ್ ಮಾಡ್ತೀರಾ ನೀವು ಅಂದ್ರೆ, ಅಥವಾ ಹೈವೇ ಅಥವಾ ಸಿಟಿನಲ್ಲಿ ಮಾಡ್ತೀರಾ ಅಂದ್ರೆ ಓಕೆ, ನಿಮ್ಗೆ ಇದು ಏನಫ್ ನಿಮ್ಗೆ ಈ ಸಸ್ಪೆನ್ಷನ್ಸ್. ಬಟ್ ನಮ್ಮ ಹಳ್ಳಿನಲ್ಲಿ ಕಚ್ಚಾ ರೋಡ್ಗಳು ಜಾಸ್ತಿ ಇರುತ್ತಲ್ಲ, ಸೊ ಇದರಲ್ಲಿ ನಿಮ್ಗೆ ಜಾಸ್ತಿ ಓಡ್ಸಕ್ ಆಗಲ್ಲ ಫಾಸ್ಟ್ ಆಗಿ. ಗುಂಡಿಗಳು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡುತ್ತೆ ಈ ಸಸ್ಪೆನ್ಷನ್. ಅದ್ ಬಿಟ್ರೆ ಮೇಜರ್ ಬೇರೆ ಏನ್ ಅನ್ಸಿದ್ದು? ಅದು ಬಿಟ್ರೆ ಪರ್ಫಾರ್ಮೆನ್ಸ್ ಎಲ್ಲ ಸಿಕ್ಕಾಗಿದೆ, ಏನು ಅದ್ರಾಗ ಏನು ಪ್ರಾಬ್ಲಮ್ಸ್ ಕೊಟ್ಟಿಲ್ಲ. ಫ್ಯೂಯಲ್ ಎಫಿಷಿಯನ್ಸಿ ಏನು ಪ್ರಾಬ್ಲಮ್ ಇಲ್ಲ ಬಿಡಿ. ಅವ್ರು ಹೇಳ್ದಂಗೆ 23, 24 ಅಂತ ಹೇಳ್ತಾರೆ. ಆದ್ರೆ ನಾರ್ಮಲ್ ನಾವು ಹಳ್ಳಿ ಯೂಸ್ ಹೈವೇ ಯೂಸ್ ಮಾಡಿದ್ರು ನಾವು ಹೈಯೆಸ್ಟ್ ನಮ್ಮ ಅಪ್ಪಾಜಿ ಮತ್ತೆ ನಾವು ಓಡಿಸ್ದಂಗೆ 19 ಹೈಯೆಸ್ಟ್ ಕೊಟ್ಟಿದೆ. ಅದು ಸ್ಮೂತ್ ಡ್ರೈವ್ ಮಾಡಿದ್ರೆ. ಪ್ಲಸ್ ಲಾಂಗ್ ಡ್ರೈವ್ ಬೆಂಗಳೂರಿಂದ ಒಮ್ಮೆ ಹತ್ತತ್ರ 160 km/h ನಲ್ಲಿ ಬಂದ್ರು 17 to 18 ಮೈಲೇಜ್ ಆರಾಮ್ ಕೊಟ್ಟಿದೆ. ಸೊ ಫ್ಯೂಯಲ್ ಎಫಿಷಿಯನ್ಸಿ ಇಂದ ಏನ್ ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ. ಫ್ಯೂಯಲ್ ಎಫಿಷಿಯನ್ಸಿ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ, ಸೊ ಇದು ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಕಾರ್ಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಬೆಸ್ಟ್ ಮೈಲೇಜ್ ಇದೆ ಇದರಲ್ಲಿ. 17.5, ಅದು ನೀವು 140 km ಸ್ಪೀಡ್ ಅಲ್ಲಿ AC ಆನ್ ಮಾಡ್ಕೊಂಡು ಓಡಿಸ್ತೀನಿ ಅಂದ್ರೆ ಪಿಕಪ್ ನಿಮ್ಗೆಲ್ಲೂ ಕೂಡ ಡ್ರಾಪ್ ಅನ್ಸಲ್ಲ, ಅಷ್ಟು ಎಕ್ಸಲೆಂಟ್ ಪಿಕಪ್ ಇದೆ. ತುಂಬಾನೇ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಇದು ಮಾತ್ರ. ನಾನು ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದೀನಿ, ಸ್ವಿಫ್ಟ್ ಏನಿದೆ ದಿಸ್ ಇಸ್ ಸ್ಪೆಷಲಿ ಮೇಡ್ ಫಾರ್ ಕಾರ್ ಎಂಥೂಸಿಯಾಸ್ಟ್. ಸೊ ಅದು ನಿಮ್ಗೆ ಏನಾದ್ರು ಕಾರ್ ಮೇಲೆ ಕ್ರೇಜ್ ಇದ್ದು ನಾನು ತುಂಬಾ ಫಾಸ್ಟ್ ಓಡಿಸ್ತೀನಿ ಅಂದ್ರೆ
ಇದನ್ನ ಕೆಲವೊಬ್ರು ಟ್ಯೂನ್ ಕೂಡ ಮಾಡಿ ಗಾಡಿ ಓಡಿಸ್ತಾರೆ. ಅಷ್ಟು ಲೆವೆಲ್ ಕ್ರೇಜ್ ಇರುತ್ತೆ ಸ್ವಿಫ್ಟ್ ಅಂದ್ರೆ. ಇದನ್ನ ಮಾಡಿಫಿಕೇಶನ್ಸ್ ನೀವು ಕೇರಳದಲ್ಲೆಲ್ಲ ನೋಡ್ಬೇಕು, ಕ್ರೇಜಿ ಮಾಡಿಫಿಕೇಶನ್ಸ್ ಮಾಡಿರ್ತಾರೆ. ಯಾಕಂದ್ರೆ ಇದು ಆ ತರ ಸಪೋರ್ಟ್ ಮಾಡುತ್ತೆ ಇಂಜಿನ್. ಸೊ ಜಪಾನೀಸ್ ಇಂಜಿನ್ ಅಂದ್ರೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಲೈಕ್ ಇನ್ನೊಂದು ಇದ್ರ ಇಂಪ್ರೂವ್ಮೆಂಟ್ ಅಂದ್ರೆ ಸೇಫ್ಟಿ ಅಂತ ಅಂದಿದ್ವು ಎಲ್ರು ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು 5 ಸ್ಟಾರ್. ಈಗ ಅದಕ್ಕೆ ಈಗ ಹೊಸ ಡಿಸೈರ್ ಎಲ್ಲ 5 ಸ್ಟಾರ್ ಬಿಟ್ಟಿದೆ. ಅದೊಂದೊಂದ್ ಸ್ವಲ್ಪ ಲೈಕ್ ಹೇಳ್ಬೋದು ಸೇಫ್ಟಿನ ಇರ್ಬೇಕಂತ. ಒಂದೊಂದ್ ಟೈಮ್ ಎಂತ ನೀನು 5 ಸ್ಟಾರ್ ಇಲ್ಲ 10 ಸ್ಟಾರ್ ಹಿಡ್ಕೊಂಬಂದ್ರೂ ಟೈಮ್ ಖರಾಬ್ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಹೋಗೋ ಟೈಮ್ ಬಂತಂದ್ರೆ ಹೋಗದೆ. ಇದರಲ್ಲಿ ಒಬ್ಬೊಬ್ರು ಲೈಕ್ 300 kmph ಅಲ್ಲಿ ಕ್ರಾಶ್ ಆದ್ರೂ ಉಳ್ದಿರ್ತಾರೆ, ಯಾಕಂದ್ರೆ ಟೈಮ್ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಬಹಳ 60 to 100 ಹೇಳ್ಕೊಳ್ಳಿ, ಅಲ್ಲಿ ಸ್ಪಾಟ್ ಆಗಿ ಡೆತ್ ಆಗಿರ್ತಾರೆ. ಟೈಮ್ ಮ್ಯಾಟರ್ಸ್ ಎಲ್ಲ ಟೈಮ್ ಅಲ್ಲಿ ಅಷ್ಟೇ. ಅದೊಂದು ಇನ್ನೊಂದ್ ಸ್ವಲ್ಪ ಸೇಫ್ಟಿ ನಾರ್ಮಲ್ ಯೂಸ್ಗೆಲ್ಲ ಸ್ವಲ್ಪ ಸೇಫ್ಟಿ ಒಂದು ಮಿನಿಮಮ್ 4 ಸ್ಟಾರ್ ಕೊಟ್ರೆ ಚೆನ್ನಾಗಿ ಅಷ್ಟೇ. ಅದೊಂದು ಇಂಪ್ರೂವ್ಮೆಂಟ್ ಆಗ್ಬೇಕು. ಸಸ್ಪೆನ್ಷನ್ ಮತ್ತೆ ಸೇಫ್ಟಿ ಒಂದ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಚೆನ್ನಾಗಿರುತ್ತದೆ. ಪ್ಲಸ್ ಈಗ ಹೊಸ ಸ್ವಿಫ್ಟ್ ನಲ್ಲಿ 3 ಸಿಲಿಂಡರ್ ಮಾಡ್ಬಿಟ್ಟ. ಅದು Z ಸೀರೀಸ್ ಇಂಜಿನ್. ಅದು ಮೈಲೇಜ್ ಜಾಸ್ತಿ ಆಯ್ತು, ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಇತ್ತು. ಅದು ಸ್ವಲ್ಪ ಅದು ಕಾರ್ ಎಂಥೂಸಿಯಾಸ್ಟ್ ಇರೋರಿಗೆ ಸ್ವಲ್ಪ ಅದು ಕ್ರೇಜ್ ಹೋಗುತ್ತೆ. 3 ಸಿಲಿಂಡರ್ಗೆ 4 ಸಿಲಿಂಡರ್ಗೆ ಬಹಳ ಡಿಫ್ರೆನ್ಸ್ ಇದೆ ಪರ್ಫಾರ್ಮೆನ್ಸ್ ನೋಡಿದ್ರೆ. ಹೌದು, ಅದು ನಿಜ ಒಪ್ಪಂತ ಮಾತು. ಏನಕ್ಕಂದ್ರೆ 3 ಸಿಲಿಂಡರ್ ಅಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ನಿಮ್ ಇನಿಷಿಯಲ್ ಮೂವ್ ಮಾಡ್ಬೇಕಾದ್ರೆ ಕಾರ್ನ ಸ್ವಲ್ಪ ಲೈಟ್ ಆಗಿ ನಿಮ್ಗೆ ವೇರಿಯೇಷನ್ ಅನ್ಸುತ್ತೆ. ಆಮೇಲೆ ಈ ರೇಂಜ್ ಅಲ್ಲಿ ಪಿಕಪ್ ಬರಲ್ಲ ನಿಮ್ಗೆ. ಇದು ಒಂದ್ ಸರ್ಟನ್ RPM ರೀಚ್ ಆಯ್ತಂದ್ರೆ ಬುಲೆಟ್ ತರ ಹೋಗುತ್ತೆ. ಆ ರೇಂಜ್ ಅಲ್ಲಿ ಇದೆ ಈ ವೆಹಿಕಲ್. ಬಟ್ ಅದು ನನಗೆ ಈ ಗಾಡಿ ಕೊಟ್ಟಂತ ಫೀಲ್ ನ ಆ 3 ಸಿಲಿಂಡರ್ ಇದು ಕೊಡ್ತಾ ಇಲ್ಲ ಫೀಲ್. ಅದರಲ್ಲಿ ಮೈಲೇಜ್ ತುಂಬಾ ಚೆನ್ನಾಗಿರ್ಬೋದು, 20 to 23 ಬರ್ಬೋದು ನೀವ್ ಎಷ್ಟೇ ಫಾಸ್ಟ್ ಓಡಿಸಿದ್ರು. ಬಟ್ ಸ್ಟಿಲ್ ಈ ಗಾಡಿ ಕೊಟ್ಟಂತ ಮಜಾನ ಆ ಗಾಡಿ ಕೊಡಲ್ಲ. ಇನ್ಶಿಯಲ್ ಮಾತ್ರ ಲೈಕ್ ಸ್ಪೋರ್ಟ್ಸ್ ಕಾರ್ ಅಲ್ಲಿ ಕೊಟ್ಟಂಗ್ ಕೊಡುತ್ತೆ ಅದು ಆಲ್ಮೋಸ್ಟ್. ಅದಕ್ಕೆ ಸ್ವಿಫ್ಟ್ ಲವರ್ಸ್ ಜಾಸ್ತಿ ಇದಕ್ಕೆ. ಇದಕ್ಕಿಂತ ಇನ್ನ BS3 ಮಾಡೆಲ್ಗಳು ಅದು ಇನ್ನು ತುಂಬಾ ಚೆನ್ನಾಗಿತ್ತು. ಡೀಸೆಲ್ ವೇರಿಯಂಟ್ VDI ಅವೆಲ್ಲ ಇದ್ವಲ್ಲ, ಅದೆಲ್ಲ ಸುಮ್ನೆ ತುಂಬಾ ಕ್ರೇಜಿ ಗಾಡಿಗಳು. ಇವಾಗ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಲ್ಲ ಈ ಕಾರ್ಗಳು ಮೈಲೇಜ್ ಜಾಸ್ತಿ ಇದೆ, ಮೈಲೇಜ್ ತಗೊಂಡ್ ಏನ್ ಮಾಡ್ತೀರಾ, ಸೇಫ್ಟಿ ಇಲ್ಲ ಅಂತಂದು ಎಲ್ಲರೂ ಟ್ರೋಲ್ ಮಾಡ್ತಾ ಇದ್ರು. ಸುಜುಕಿಗೆ ಕಾರ್ಡ್ಬೋರ್ಡ್ ಅಲ್ಲಿ ಮಾಡಿದ್ದಾರೆ ಆ ತರ ಈ ತರ ಅಂತಂದು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು. ಇವಾಗ ಅವ್ರಿಗೆಲ್ಲರಿಗೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬೇಕು ಆ ತರ ಆನ್ಸರ್ ಕೊಟ್ಟಿದ್ದಾರೆ. ಆ ತರ ಕಮೆಂಟ್ ಮಾಡೋರೆಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬೇಕು ಆ ತರ ಒಂದು ಆನ್ಸರ್ ಕೊಟ್ಟಿದ್ದಾರೆ ಸುಜುಕಿ ಅವರು. ಡಿಸೈರ್ ಬಿಟ್ಟಿದ್ದಾರೆ ನೋಡಿ, ಇವಾಗ GN ಕ್ಯಾಪ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಮಾರುತಿ ಸುಜುಕಿ ಡಿಸೈರ್, ದ ನ್ಯೂ ಡಿಸೈರ್ ಅಂತ ಕರೀತಾರೆ ಅದಕ್ಕೆ. ಆಮೇಲೆ ಅದನ್ನ ನೀವೆಲ್ಲ ಅನ್ಕೊಂತಿರ್ಬೋದು ಇದೊಂದು ಯಾವ್ದಪ್ಪ ಸಿಟಿಯಲ್ಲಿ ಟ್ಯಾಕ್ಸಿ ತರ ಓಡಿಸೋದಕ್ಕೆ, ಅದು ತಪ್ಪು. ಇನ್ಮೇಲೆ ಡಿಸೈರ್ಗೆ ಯೆಲ್ಲೋ ಬೋರ್ಡ್ ಕೊಡಂಗಿಲ್ಲ, ಓನ್ಲಿ ವೈಟ್ ಬೋರ್ಡ್ ಮಾತ್ರ. ಸೊ ಅದನ್ನು ಕೂಡ ಲೀಗಲೈಸೇಷನ್ ಇದನ್ನ ತೆಗೆದಿದ್ದಾರೆ. ಓನ್ಲಿ ಫಾರ್ ವೈಟ್ ಬೋರ್ಡ್ ಅಷ್ಟೇ ಅದು ಡಿಸೈರ್ ಇರೋದು. ಯಾಕಂದ್ರೆ ಅಷ್ಟು ಸಖತ್ತಾಗಿರೋ ಲುಕ್ ಇದೆ. ಸುಜುಕಿ ಅನ್ನೋ ಲೋಗ ತೆಗೆದ್ಬಿಟ್ಟು ಆಡಿ ಕಾರ್ ಕಂಡಂಗ್ ಆಗುತ್ತೆ. ಅಷ್ಟು ಒಳ್ಳೆ ಎಕ್ಸಲೆಂಟ್ ಡಿಸೈನ್ಸ್ ಬಿಟ್ಟಿದ್ದಾರೆ. ಗ್ಲೋಬಲ್ ಎನ್ ಕ್ಯಾಪ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಸ್ಕೋರ್ ಮಾಡಿದೆ. ಏನಾರೋ ಈ ಸ್ವಿಫ್ಟ್ ಒಂದು ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಇದಕ್ಕೆ ಸ್ವಿಫ್ಟ್ಗೆ ಅಪ್ಪಿತಪ್ಪಿ 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ರೆ ನಿಜವಾಗ್ಲೂ ಇಂಡಿಯನ್ ಮಾರ್ಕೆಟ್ ರೂಲ್ ಮಾಡೋದಂತೂ ಗ್ಯಾರಂಟಿ. ಇವಾಗ ಆಲ್ರೆಡಿ ರೂಲ್ ಮಾಡ್ತಾ ಇದೆ. ನೀವು ನೋಡ್ತಿರ್ಬೋದು ಒಂದು 100 ಕಾರ್ಸ್ ಅಲ್ಲಿ 60 ಕಾರ್ಸ್ ಮಾರುತಿದಿರುತ್ತೆ, ಇನ್ನು 40 ಕಾರ್ಸ್ ಬೇರೆ ಬ್ರ್ಯಾಂಡ್ ಕಂಪ್ನೀಸ್ ಇರುತ್ತೆ. ಆ ತರ ಒಂದು ಲೆವೆಲ್ ನ ಸೆಟ್ ಮಾಡಿದೆ ಇದು. ಈ ಬೈಕ್ ಗಳಲ್ಲಿ ಹೆಂಗೆ ಎಲ್ಲಿ ಹೋದ್ರು ಬರೀ ಹೀರೋಗಳೇ ಕಾಣಿಸ್ತವೆ, ಹೀರೋ ಮತ್ತೆ ಬಜಾಜ್, ಅದೇ ತರ ಇದ್ರಲ್ಲಿ ಎಲ್ಲಿ ಹೋದ್ರು ಸುಜುಕಿನೇ ಕಾಣಿಸೋದು. ಆ ರೇಂಜ್ ಅಲ್ಲಿ ಟ್ರೇಡ್ ಮಾರ್ಕ್ ನ ಸೆಟ್ ಮಾಡಿದೆ ಸುಜುಕಿ ಕಂಪ್ನಿ. ಇದರಲ್ಲಿ ಸೇಫ್ಟಿ ಒಂದು ಇಂಪ್ರೂವೈಸೇಷನ್ ಆಗ್ಬಿಟ್ರೆ ಸೂಪರ್. ಟಾಪ್ ವೇರಿಯಂಟ್ ಹೋಗ್ತೀರಂದ್ರೆ ನಿಮ್ ಫೀಚರ್ಸ್ ಕಡಿಮೆ ಅಲ್ಲ, ಕ್ರೂಸ್ ಕಂಟ್ರೋಲ್ ಇದೆ, ಲೈಕ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅವೆಲ್ಲ ಕೊಟ್ಟಿದ್ದಾರೆ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ. ಹೌದು, ಇವಾಗ 2024 ಮಾಡೆಲ್ ಅಲ್ಲಿ ಏನಪ್ಪಾ 3 ಸಿಲಿಂಡರ್ ಬಿಟ್ಟಿದ್ದಾರೆ, ಅದೊಂದು ಡ್ರಾಬ್ಯಾಕ್ ಇದೆ. ಅದು ಬಿಟ್ರೆ 4 ಸಿಲಿಂಡರ್ ಇದ್ದಿದ್ರೆ ಏನು ಡ್ರಾಬ್ಯಾಕ್ ಇರ್ಲಿಲ್ಲ. ಬಟ್ ಲುಕ್ ವೈಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ A to Z ಎಕ್ಸಲೆಂಟ್ ಆಗಿದೆ. ಇದನ್ನ ನಾನು ಘಾಟ್ ಸೆಕ್ಷನ್ ಅಲ್ಲೂ ಕೂಡ ಡ್ರೈವ್ ಮಾಡಿದೀನಿ. ನಂಗೆಲ್ಲೂ ಕೂಡ ಲೈಕ್ ನೆಗೆಟಿವ್ ಫೀಲ್ ಅಂತ ಅನ್ನಿಸ್ಲೇ ಇಲ್ಲ. ಏನಪ್ಪಾ ಸ್ವಲ್ಪ ನೀವು AC ಹಾಕೊಂಡಾಗ ಪಿಕಪ್ ಸ್ವಲ್ಪ ಕಡಿಮೆ ಅನ್ಸುತ್ತೆ ಘಾಟ್ ಸೆಕ್ಷನ್ ಅಲ್ಲಿ. ಸೊ ನೀವು ಅದನ್ನೇ AC ಆಫ್ ಮಾಡ್ಕೊಂಡು ವಿಂಡೋಸ್ ಇಳಿಸ್ಕೊಂಡು ನೋಡಿರಿ, ನೋಡೋಣ ಯಾವ ತರ ಪಿಕಪ್ ಬರುತ್ತೆ ಗೊತ್ತಾಗುತ್ತೆ ನಿಮ್ಗೆ. ಒಳ್ಳೆ ಸ್ಪೋರ್ಟ್ಸ್ ಕಾರ್ ನುಗ್ಗುತ್ತೆ ಘಾಟ್ ಸೆಕ್ಷನ್ ಅಲ್ಲೂ ಕೂಡ. ತುಂಬಾ ಎಕ್ಸಲೆಂಟ್ ಆಗಿದೆ ಪರ್ಫಾರ್ಮೆನ್ಸ್ ಎಲ್ಲ. ಇವಾಗ ಆಕ್ಚುಲಿ ನಾನು ಪರ್ಸನಲಿ ಹೇಳ್ಬೇಕಂದ್ರೆ ನಾನು ಟಾಟಾ ಫ್ಯಾನ್ ಬಾಯ್. ಬಟ್ ಡಿಸೈರ್ ಯಾವಾಗ ಬಿಟ್ರು 5 ಸ್ಟಾರ್, ನಿಜವಾಗ್ಲೂ ಟಾಟಾಗೆ ಟಾಟಾ ಬೈ ಹೇಳ್ಬೇಕಾಗಿದೆ. ಆ ತರ ಆಗಿದೆ. ಯಾಕಂದ್ರೆ ನಿಜವಾಗ್ಲೂ ಟಾಟಾ ಅವ್ರದ್ದು ನಾನು ಇದು ಕಂಪ್ಯಾರಿಸನ್ ಮಾಡಿ ನಿಮ್ಗೆ ಟಾಟಾದವ್ರಿಗೆ ನೆಗೆಟಿವ್ ಹೇಳ್ತಿದೀನಿ ಅಂತಂದಲ್ಲ. ಸ್ವಲ್ಪ ಮೈಲೇಜ್ ಅದೆಲ್ಲ ಪರ್ಫಾರ್ಮೆನ್ಸ್ ಸುಜುಕಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಇದೆ. 5 ಬೆರಳು ಸಮ ಇಲ್ಲ, ದ ಸೇಮ್ ವೇ ಟಾಟಾದ್ದು ಅದರಲ್ಲಿ ಸೇಫ್ಟಿ ವೈಸ್ ಸೂಪರ್ ಆಗಿದೆ. ಒಂದೊಂದ್ ತರ ಫೀಚರ್ಸ್ ಇರ್ತವೆ.
ಡಿಫ್ರೆನ್ಸ್ ಇರುತ್ತೆ. ಅದರಲ್ಲೂ ಕೆಲವೊಂದು ಪ್ಲಸ್ ಪಾಯಿಂಟ್ಸ್ ಇದೆ, ಕೆಲವೊಂದು ನೆಗೆಟಿವ್ಸ್ ಇದೆ. ಬಟ್ ಇದು ಓವರ್ ಆಲ್ ಪ್ಲಸ್ ಪಾಯಿಂಟ್ಸ್ ಜಾಸ್ತಿ ಇದೆ. ನೆಗೆಟಿವ್ಸ್ ಅಂದ್ರೆ ಅದೇ ಸೇಫ್ಟಿ. ಸೊ ಇನ್ನ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಎಕ್ಸಲೆಂಟ್ ವೆಹಿಕಲ್ಸ್ ನ ಸುಜುಕಿ ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೊಳ್ಳೆ ವೆಹಿಕಲ್ಸ್ ಗಳು ಬರ್ಲಿ ಅನ್ನೋ ಒಂದು ಇನ್ನೂ ಒಳ್ಳೆ ವೆಹಿಕಲ್ಸ್ ಬರ್ತವೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಕಾದ್ ನೋಡೋಣ ಹೇಗಿರುತ್ತೆ ಅನ್ನೋದು. ಓವರ್ ಆಲ್ ನಿಮ್ಗೆ ಸರ್ವಿಸ್ ಕಾಸ್ಟ್ ಎಲ್ಲಾನು ಕೂಡ ಫ್ರೆಂಡ್ಲಿ ಆಗಿದೆ. ನಿಮ್ಗೆ ಇದ್ರ ಪಾರ್ಟ್ಸ್ ಹೋದ್ರೂ ಕೂಡ ಬೇಗ ಸಿಗುತ್ತೆ, ಅವೈಲಬಿಲಿಟಿ ಇರುತ್ತೆ ಪ್ರತಿಯೊಂದು ಇದ್ರಲ್ಲೂ. ಆಮೇಲೆ ನಿಮಗೆ ಪಾರ್ಟ್ಸ್ ಕೂಡ ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ, ತುಂಬಾ ಹೈ ಬಜೆಟ್ ಏನಿರೋದಿಲ್ಲ. ಸೊ ಈ ತರ ಫ್ರೆಂಡ್ಲಿ ಬಜೆಟ್ ಇರೋದ್ರಿಂದ ಯೂಸರ್ ಫ್ರೆಂಡ್ಲಿ, ತುಂಬಾ ಏನಪ್ಪ ಬಜೆಟ್ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ ಅಲ್ಲ ಬಜೆಟ್ ಫ್ರೆಂಡ್ಲಿ ಇದು ಗಾಡಿ. ಅದಕ್ಕೋಸ್ಕರ ಈ ಗಾಡಿಗಳನ್ನ ಲೈಕ್ ಮಾಡ್ತಾರೆ ಸುಜುಕಿ ಬ್ರ್ಯಾಂಡ್. ಸುಜುಕಿ ಅವ್ರ ಸರ್ವಿಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಲೈಕ್ ನಿಮ್ದು ಏನೋ ಒಂದು ಕಾರ್ ಏನೋ ಒಂದು ಪ್ರಾಬ್ಲಮ್ ಆಯ್ತಂದ್ರೆ ಇಮಿಡಿಯೇಟ್ ಆನ್ ಸ್ಪಾಟ್ ನಿಮ್ಗೆ ರೆಡಿ ಮಾಡ್ಕೊಡ್ತಾರೆ. ತುಂಬಾ ದಿನ ಕಾಯಿಸಲ್ಲ ನಿಮ್ಗೆ. ಬೇರೆ ಸರ್ವಿಸ್ ಸೆಂಟರ್ ಬಗ್ಗೆ ನಾ ಕಂಪೇರ್ ಮಾಡಿ ಮಾತಾಡ್ತಿಲ್ಲ, ಬೇರೆದ್ರಲ್ಲಿ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ, ಬಟ್ ಸ್ಟಿಲ್ ಕಂಪೇರ್ ಮಾಡ್ಕೊಂಡ್ರೆ ಇದರಲ್ಲಿ ಕ್ವಿಕ್ ಆಗುತ್ತೆ. ಯಾಕಂದ್ರೆ ಸರ್ವಿಸ್ ಸೆಂಟರ್ಸ್ ಅಷ್ಟಿದೆ. ಆಮೇಲೆ ನಿಮ್ಗೆ ಆಕ್ಸೆಸರೀಸ್ ಅಷ್ಟು ಬೇಗ ತರಿಸ್ಕೊಡ್ತಾರೆ. ಏನಾದ್ರು ಆಕ್ಸೆಸರೀಸ್ ಹೋಗಿದ್ರೆ ಎಲ್ಲ ಸ್ಟಾಕ್ಸ್ ಇರುತ್ತೆ. ಸ್ಟಾಕ್ಸ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ವಿತಿನ್ 2 or 3 days ಎಲ್ಲ ನಿಮ್ಗೆ ಬೇಗ ತರಿಸ್ಕೊಟ್ಟು ನಿಮ್ಗೆ ಆದಷ್ಟು ಬೇಗ ನಿಮ್ದು ಏನೇ ಸಮಸ್ಯೆ ಇದ್ರೂ ರಿಸಾಲ್ವ್ ಮಾಡ್ಕೊಡ್ತಾರೆ. ಬೇರೆ ವೆಹಿಕಲ್ ಗಳಲ್ಲಿ ಈ ತರ ಎಲ್ಲ ಆಗೋದಿಲ್ಲ. ಕ್ವಿಕ್ ರೆಸ್ಪಾನ್ಸ್ ಇದೆ, ಕಸ್ಟಮರ್ ಫೀಡ್ಬ್ಯಾಕ್ ಒಳ್ಳೆ ಚೆನ್ನಾಗಿದೆ. ಸೊ ಓವರ್ ಆಲ್ ಎಕ್ಸಲೆಂಟ್ ವೆಹಿಕಲ್. ಈ ವೆಹಿಕಲ್ ನ ಸರ್ವಿಸ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ 2 ಫ್ರೀ ಸರ್ವಿಸ್ ಇರುತ್ತೆ. ಸೊ ಫ್ರೀ ಸರ್ವಿಸ್ ಅಲ್ಲಿ ನಿಮ್ಗೆ ಅಷ್ಟೊಂದು ಕಾಸ್ಟ್ ಇರಲ್ಲ. ಏನಾದ್ರು ಸಪರೇಟ್ ಪಾರ್ಟ್ಸ್ ಹೋಗಿದ್ರೆ ಅದು ಹಾಕ್ಸಿದ್ರೆ ಮಾತ್ರ ಕಾಸ್ಟ್ ಬರೋದು. ಸೊ 3 ಫ್ರೀ ಸರ್ವಿಸ್ ಇರುತ್ತೆ. 3rd ಸರ್ವಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಇಂಜಿನ್ ಆಯಿಲ್ ಮಾತ್ರ ಚೇಂಜ್ ಮಾಡ್ತಾರೆ, ಮತ್ತೆ ವೀಲ್ ಅಲೈನ್ಮೆಂಟ್ ಅವೆಲ್ಲ ಇರುತ್ತೆ, ಸಪರೇಟ್ ಚಾರ್ಜಸ್ ಇರುತ್ತೆ. 2 ಸರ್ವಿಸ್ ಕಂಪ್ಲೀಟ್ ಫ್ರೀ ಸರ್ವಿಸ್ ಇರುತ್ತೆ. ಅದು ಮೈನರ್ ಚೆಕ್ಅಪ್ಸ್ ಮಾತ್ರ ಇರುತ್ತೆ 2 ಸರ್ವಿಸ್. 3rd ಸರ್ವಿಸ್ ಒಂಥರ ಪೇಡ್ ಸರ್ವಿಸ್ ಲೆಕ್ಕನೇ ಬರುತ್ತೆ ನಿಮ್ಗೆ. ಅದರಲ್ಲಿ ನಿಮ್ಗೆ ಸರ್ವಿಸ್ ಚಾರ್ಜ್ ಮಾತ್ರ ಬಿಡ್ತಾರೆ. ಅದು ಬಿಟ್ರೆ ಇನ್ ಮಿಕ್ಕಿದ್ದ ಇಂಜಿನ್ ಆಯಿಲ್ ಈ ತರ ಏನ್ ಪಾರ್ಟ್ಸ್ ಇರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ಚಾರ್ಜಸ್ ಆಗುತ್ತೆ. ನಿಮ್ಗೆ ಅಪ್ ಟು 5,000 ವರೆಗೂ ಕಾಸ್ಟ್ ಆಗುತ್ತೆ ಸರ್ವಿಸ್ ಚಾರ್ಜ್ 3rd ಸರ್ವಿಸ್. ಓವರ್ ಆಲ್ ನಿನಗೆ ಈ ಕಾರ್ ತಗೊಂಡಿದ್ಮೇಲೆ ನಾನು ಯಾಕಾರ ತಗೊಂಡಪ್ಪ ಅನ್ನೋ ಫೀಲ್ ಬಂದಿಲ್ಲ. ಇನ್ನು ಇಷ್ಟ ಆಯ್ತು ತಗೊಂಡಿಕ್ಕೆ. ಈ ಪರ್ಫಾರ್ಮೆನ್ಸ್ ನೋಡ ಈಗ ಆಲ್ಮೋಸ್ಟ್ 1000cc ಓಡಿಸಿದ್ರಿ ಅಂದ್ರೆ ನೋಡ್ಸ್ಬಿಟ್ರೆ ಇನ್ನು ಲೈಕ್ ಫಿದಾ ಬಿಡ್ತಾರಂತ ಅಷ್ಟೇ. ಯು ಆರ್ ಎ ಹ್ಯಾಪಿ ಕಸ್ಟಮರ್. ಇವಾಗ ತುಂಬಾ ಖುಷಿಯಾಗಿದ್ದಾರೆ. ಓವರ್ ಆಲ್ ವಿಡಿಯೋನ ನೀವು ನೋಡಿದಿರಲ್ವಾ. ಸೊ ಇದರಲ್ಲಿ ಎಲ್ಲ ನೆಗೆಟಿವ್ಸ್ ಏನಿದೆ, ಪಾಸಿಟಿವ್ಸ್ ಏನಿದೆ, ಎಲ್ಲಾನು ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದೀವಿ. ಇದರಲ್ಲಿ ನಿಮ್ಗೆ ಏನಾದ್ರು ಇಂಪ್ರೂವೈಸೇಷನ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾವು ಮಾತಾಡೋ ಶೈಲಿ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದ್ರು ಇಂಪ್ರೂವೈಸೇಷನ್ ಇತ್ತು ಅಂದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ. ಅದರಿಂದ ನಾವು ಇಂಪ್ರೂವೈಸೇಷನ್ ಆಗಕ್ಕೆ ಈಸಿ ಆಗುತ್ತೆ. ಸೊ ಈ ವಿಡಿಯೋನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.